ಏನ್ರಿ? ಏನ್ ಪ್ರಮೀಳಾ? ಏನ್ ನಡೀತಾ ಇದೀರಿ? ಏನು ಇಲ್ಲ, ಬರೀ ಫ್ರೂಟ್ಸ್ ತಿನ್ನೋಣ ಅಂತ ಬಂದೆ. ಇಲ್ಲೇನ್ ನಡೀತಿದೆ ಅಂತ ಅಲ್ಲ ಅಂಕಲ್, ಅಲ್ಲೇ ನಡೀತಿದೆ ಅಂತ ಹೇಳಿ. ಅಲ್ಲಿ ಅಂದ್ರೆ ಎಲ್ಲಮ್ಮ? ಕಿವಿಗ್ ಹೂವ ಇಟ್ಟಿದ್ ಸಾಕು. ನೀವು ಶೌರಿನ್ ಹತ್ರ ಮಾತಾಡಿದ್ದು ನಮ್ ಕಿವಿಗೂ ಬೀಳ್ತು. ಮರ್ಯಾದೆಯಾಗಿ ಹೇಳಿ. ಈ ಹುಡುಗಿ ಮುಂದೆ ಯಾಕೆ? ಆಮೇಲೆ ಹೇಳ್ತೀನಿ, ಹೋಗು. ಅಂಕಲ್ ಹೇಳ್ತಿರೋ ಇಲ್ವೋ? ಏನು ನಡೆದಿಲ್ಲಮ್ಮ, ಆತರ ಏನೂ ಇಲ್ಲ. ಅಂಕಲ್ ಇವಾಗ ಹೇಳ್ತಿರೋ ಇಲ್ಲ ಕತ್ಕೊಯ್ಕೊಳ್ಳೋ? ಕುಯ್ಕೊಂಡ್ರು ಕುಯ್ಕೊಂಡ್ಬಿಡ್ತಾಳೆ ರೀ. ಅನಾಗತ್ಯವಾಗಿ ಅವಳು ಸಾವು ನೋಡ್ತೀರೇನು? ಹೇಳ್ರಿ, ಏನಾಯ್ತು ಅಂತ? ಅಂದ್ರೆ ಅದು ಅದು ಈ ಅಸ್ಮಿತಾ ಶೌರ್ಯನ ರಾಜಲಕ್ಷ್ಮಿ ಮುಂದೆ ಕೆಟ್ಟೋನ್ ಮಾಡಿದ್ಲಲ್ಲ. ಈಗ ಏನೇನೋ ಕಷ್ಟಪಟ್ಟು ಮತ್ತೆ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡಿದ್ರೆ ರಾಜಲಕ್ಷ್ಮಿ ಅವ್ರ ತಾಯಿ ಮುಂದೆ ಮತ್ತೆ ಕೆಟ್ಟವನಾಗಿ ಮಾಡಿದ್ಲು. ಇನ್ನು ಮದ್ವೆ ಅಷ್ಟಲ್ಲಿ ಏನ್ ಮಾಡ್ತಾಳೋ, ಮದ್ವೆನ ನಡಿಯಕ್ ಬಿಡ್ತಾಳೋ ಇಲ್ವೋ ಅಂತ ಇವತ್ತೇನೆ ಶೌರ್ಯ ರಾಜಲಕ್ಷ್ಮಿನ ದೇವಸ್ಥಾನದಲ್ಲಿ ಬಲವಂತವಾಗಿ ಮದ್ವೆ ಆಗ್ತಾ ಇದ್ದಾನಂತೆ. ಅವನು ರಾಜಲಕ್ಷ್ಮಿನ ಬಲವಂತವಾಗಿ ಎಳ್ಕೊಂಡು ಹೋದ್ರೆ ಆ ರಾಜಾರಾಮ್ ಅವರು ಏನು ಮಾತಾಡದೆ ಆರತಿ ಮಾಡಿ ಕಳಿಸ್ಕೊಟ್ರ. ಅಂದ್ರೆ ಅವನು ರಾಜಲಕ್ಷ್ಮಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅವ್ರನ್ನ ನಂಬಿಸಿ ಹೊರಗಡೆ ಕರ್ಕೊಂಡು ಬಂದಿದ್ದಾನಂತೆ. ನೋಡಿದ್ಯಾ ಅಸ್ಮಿತಾ ಚಾಕುನ ಬಿಸಾಕ್ಬಿಟ್ಲು. ಈಗ ಸತ್ರೆ ಲಾಭ ಇಲ್ಲ ಅಂತ ಅನ್ಕೊಂಡಿದ್ದಾಳೆ. ಈಗ ಇನ್ ಸ್ವಲ್ಪ ಹೊತ್ನಲ್ಲೇ ಅವನ ಮದ್ವೆ ರಾಜಲಕ್ಷ್ಮಿ ಜೊತೆ ಆದಂಗೆ. ಏನಮ್ಮ, ಇನ್ನು ನಿನ್ ಕತೆ ಮುಗ್ದಂಗೇನೆ ಕಣಮ್ಮ. ಇನ್ಮೇಲೆ ನೀನು ಬಲವಂತವಾಗಿ ನಮ್ಮ ಮನೇಲಿರೋ ಅವಶ್ಯಕತೆನೇ ಇಲ್ಲ. ನನ್ನ ಮಗ ಅವಳನ್ನ ನಿಜವಾಗ್ಲೂ ಮದ್ವೆ ಆಗಿ ಅವರು ಈ ಮನೆಗೆ ಕಾಲಿಡೋದಕ್ಕೂ ಮುಂಚೆನೆ ನೀನು ನಿನ್ ಸೂಟ್ ಕೇಸ್ ತಗೊಂಡು ಮೊದ್ಲು ಇಲ್ಲಿಂದ ಹೋಗಮ್ಮ. ಹೋಗು ಹೋಗು ಹೋಗು. ಅಂಕಲ್ ಅಂಕಲ್ ಶೌರ್ಯ ನನ್ ಗಂಡ. ನನಗ್ ಗೊತ್ತಿಲ್ಲದೆ ಅವಳ ಕತ್ತಿಗೆ ಹೇಗ್ ತಾಳಿ ಕಟ್ತಾನೋ ನಾನು ನೋಡ್ತೀನಿ. ಅಸ್ಮಿತಾ ಏನು, ಅಸ್ಮಿತಾ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಇವಾಗ ತೋರಿಸ್ತೀನಿ. ಅಸ್ಮಿತಾ ಏನ್ರಿ? ಪದ್ಮ ಅಣ್ಣ, ಮದುವೆಗೋಸ್ಕರ ನನ್ನ ಮಗಳಿಗೆ ನಾನು ಮಾಡಿಸಿರುವಂತ ಒಡವೆಗಳನ್ನ ಮಾತ್ರ ಹಾಕಮ್ಮ. ಅವಳು ಒಡವೆ ಏನಾದ್ರೂ ಇಲ್ಲಿದ್ರೆ ಈ ಕ್ಷಣನೇ ಕೊಟ್ಬಿಡಿ ಅವಳಿಗೆ. ಅಸ್ಮಿತಾ ರೀ, ಅಸ್ಮಿತಾ ಬಂದಿದ್ದಾಳೆ. ಅಸ್ಮಿತಾನೇ ಯಾಕೆ ಬಂದಿದ್ದಾಳೆ? ಬಂದಿರೋಳ್ನ ಹಾಗ್ಯಾಕೆ ಹೇಳ್ತಿದ್ದೀರಾ? ಇವಳು ಬರೋದೇ ಅಲ್ವಾ ನಮಗ್ ಬೇಕಾಗಿರೋದು. ಅಸ್ಮಿತಾ ಬಾರಮ್ಮ, ಊಟ ಮಾಡೋಂತೆ. ನನ್ಗೆ ಊಟಕ್ಕೆ ಗತಿ ಇಲ್ದೆ ಇಲ್ಲೇನ್ ಬಂದಿಲ್ಲ. ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ಎಲ್ಲಿಗೆ ಹೋಗ್ತಾ ಇದ್ದಾಳೆ? ನಿಮ್ ರೂಮ್ಗೆ ಹೋಗ್ತಾ ಇದ್ದಾಳ್ರಿ. ಕಾಣಿಸ್ತಾ ಇದೆ, ಆದ್ರೆ ಯಾಕೆ ಹೋಗ್ತಿದ್ದಾಳೆ? ದುಡ್ಡಿಗೋಸ್ಕರನಾ? ಅಪ್ಪ ಬೇಕಾಗಿಲ್ಲ, ಆದ್ರೆ ಅವನ್ ದುಡ್ಡು ಬೇಕು ಅಲ್ವಾ?
ಗಂಡ್ ತಗೊಂಡ್ ಬರ್ತಾ ಇದ್ದಾಳ್ರಿ. ಅದೇನಿಕ್ಕೆ? ನನಗ್ ಬೇಕಿತ್ತು. ಅದು ನಂದು. ಯಾರ್ದಾದ್ರೆ ಏನು, ಶೂಟ್ ಮಾಡಿದ್ರೆ ಸಾಯ್ತಾರಲ್ವಾ? ಈಗ ಅದನ್ನ ಬಳಸುವಂತ ಅವಶ್ಯಕತೆ ಏನ್ ಬಂದಿದೆ? ನಾನ್ ಈ ಮನೇನ, ಕೋಟ್ಯಾಂತರ ರೂಪಾಯಿ ಆಸ್ತಿನ, ಲಕ್ಸುರಿ ಲೈಫ್ ನ ಬಿಟ್ಟು ಯಾರಿಗೋಸ್ಕರ ಹೋಗಿದ್ದೆ? ಆ ಶೌರ್ಯನ್ಗೋಸ್ಕರ. ಆದ್ರೆ ಶೌರ್ಯ ನೋಡಿದ್ರೆ ನನ್ನನ್ನ ಬೇಡ ಅಂತ ಹೇಳಿ ನನಗೆ ಗೊತ್ತಿಲ್ದಂಗೆ ಆ ರಾಜಲಕ್ಷ್ಮಿನ ಬಲವಂತವಾಗಿ ದೇವಸ್ಥಾನದಲ್ಲಿ ಮದ್ವೆ ಆಗ್ತಿದ್ದಾನೆ. ಅದಕ್ಕೆ ಹೋಗಿ ರಿವಾಲ್ವರ್ ಇಂದ ಆ ಶೌರ್ಯನ ಕೊಂದು ಬಿಡ್ತೀಯಾ? ಇಲ್ಲ, ಶೌರ್ಯನ್ ಸಾಯಿಸಿದ್ರೆ ಅವನ್ ನನ್ನಿಂದ ದೂರ ಆಗ್ತಾನೆ. ಅದೇ ಆ ರಾಜಲಕ್ಷ್ಮಿನ್ ಸಾಯಿಸಿದ್ರೆ ಅವನ್ ನಂಗೆ ಹತ್ರ ಆಗ್ತಾನೆ. ಆದ್ರೆ ಆ ರಿವಾಲ್ವರ್ ಲೈಸೆನ್ಸ್ ನನ್ನ ಹೆಸರಲ್ಲಿದೆ. ನೀನು ಹೋಗಿ ಅವಳನ್ನ ಕೊಂದ್ರೆ ನಾನ್ ಜೈಲಿಗೆ ಹೋಗ್ತೀನಿ.